ಎಲ್ಲರಿಗೂ ನಮಸ್ಕಾರ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ದಿನಗಳಲ್ಲಿ ನಾವು ತಿಂಗಳಲ್ಲಿ ಬರುವಂಥ ಮುಹೂರ್ತಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ. ದಗ್ಧ ಯೋಗ, ಮೃತ್ಯು ಯೋಗ, ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂತ. ಸೊ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಯಾವ ದಿನಗಳು ಅಮೃತ ಸಿದ್ಧಿ ಯೋಗ ಇದೆ, ದಗ್ಧ ಯೋಗ ಇದೆ ಅನ್ನುವಂಥದ್ದನ್ನು ಆ್ಯಕ್ಚುಲಿ ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಸ್ವಲ್ಪ ತಡ ಆಯಿತು. ಸೊ ಅದು ಯೂಟ್ಯೂಬ್ಗೆ ಅಪ್ಲೋಡ್ ಆಗಿಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಅದರ ವಿಷಯ ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ನೋಡಿ, ಜ್ಯೇಷ್ಠ ಮಾಸದಲ್ಲಿ ನಮಗೆ ಅಮೃತ ಸಿದ್ಧಿ ಯೋಗ ಕೇವಲ 18ನೇ ತಾರೀಕು, ಜೂನ್ 18ನೇ ತಾರೀಕು ಗುರುವಾರದ ದಿವಸ ಪುಷ್ಯವೀ ನಕ್ಷತ್ರ ಗುರು ಪುಷ್ಯ ಅಮೃತ ಯೋಗ ಇತ್ತು, ಅಮೃತ ಸಿದ್ಧಿ ಯೋಗ ಇತ್ತು. ನಂತರ ಅದೊಂದೇ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ನಮಗೆ ಅಮೃತ ಸಿದ್ಧಿ ಯೋಗ ಇರುವಂಥದ್ದು ಕೇವಲ 18 ಗುರುವಾರ ಮಾತ್ರ, ಅದು ಕಳೆದೋಗಿದೆ. ನಂತರ ದಗ್ಧ ಯೋಗ ಬುಧವಾರದ ದಿವಸ ತೃತೀಯ ತಿಥಿ ಅಂದರೆ 17ನೇ ತಾರೀಕು, ಜೂನ್ 17ನೇ ತಾರೀಕು ಬುಧವಾರ, ಅದು ಕೂಡ ಮುಗಿದೋಗಿದೆ. ನಂತರ ಮೃತ್ಯೋಗ ಮೊನ್ನೆ ತುಂಬ ಜನಗಳನ್ನು ಗಮನಿಸಿದೆ, 19ನೇ ತಾರೀಕು ಶುಕ್ರವಾರದ ದಿವಸ ಆಶ್ಲೇಷ ನಕ್ಷತ್ರ ಇದೆ, ಅದು ಮೃತ್ಯೋಗ ಇದೆ. ಅದರ ಅವತ್ತಿನ ದಿವಸ ಗೃಹ ಪ್ರವೇಶ, ಮದುವೆ ಇಂಥವುಗಳನ್ನು ತುಂಬ ಗಮನಿಸಿದೆ, ತುಂಬ ದುಃಖ ಆಗುತ್ತೆ. ನೋಡಿ, ಮೃತ್ಯೋಗದಲ್ಲಿ ನಾವು ಮದುವೆ ಆಗಲಿ, ಗೃಹ ಪ್ರವೇಶ ಆಗಲಿ, ಇಂಥ ಶುಭ ಕಾರ್ಯಗಳನ್ನು ಮಾಡಿದಾಗ ಅವರ ಸಂಕಷ್ಟಗಳಿಗೆ ನಾವು ಕಾರಣ ಹುಡುಕೋ ಅವಶ್ಯಕತೆಯೇ ಬರೋದಿಲ್ಲ. ಇದೊಂದು ಯೋಗ ಸಾಕು. ತಾರಾಬಲ ಬಂದಿಲ್ಲ, ಚಂದ್ರಬಲ ಬಂದಿಲ್ಲ, ಪರಿಹಾರಗಳು ಸಾಕಷ್ಟಿದೆ. ಆದರೆ ಈ ಮೃತ್ಯೋಗ, ದಗ್ಧ ಯೋಗ ಇಂಥವುಗಳಿಗೆ ಪರಿಹಾರ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಾವು ಹೇಳುವಂಥ ದಿನಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಪುರೋಹಿತರು ಹಾಕ್ಕೊಟ್ರು, ಜ್ಯೋತಿಷದವರು ಹಾಕ್ಕೊಟ್ರು, ಓಕೆ, ಅದನ್ನು ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಾವು ಪ್ರತಿ ತಿಂಗಳಲ್ಲೂ ಬರುವಂಥ, ಪ್ರತಿ ಮಾಸದಲ್ಲೂ ಬರುವಂಥ ಈ ಮೃತ್ಯೋಗ, ಅಮೃತ ಸಿದ್ಧಿ ಯೋಗ ಇವುಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಥ ವಿಚಾರಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ರಿಲೇಷನ್ ಜೊತೆಯಲ್ಲಿ ಹಂಚ್ಕೊಳ್ಳಿ. ಈ ವಿಷಯಗಳಿಂದ ಅವ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಈ ತಿಂಗಳಲ್ಲಿ ಕೇವಲ ದಗ್ಧ ಯೋಗ ಒಂದೇ ಇದೆ, ಅದು 17ನೇ ತಾರೀಕು, ಮೃತ್ಯೋಗ ಒಂದೇ ಇದೆ 19ನೇ ತಾರೀಕು, ಅಮೃತ ಸಿದ್ಧಿ ಯೋಗನೂ ಒಂದೇ ದಿನ ಇದೆ, ಅದು 18ನೇ ತಾರೀಕು. ಸೊ ಅದು ಮುಕ್ತಾಯ ಆಗಿದೆ. ಸೊ ಈ ತಿಂಗಳಲ್ಲಿ ಯಾವುದೂ ಕೂಡ ಇನ್ನು ಒಳ್ಳೆಯ ಅಮೃತ ಸಿದ್ಧಿ ಯೋಗ ಆಗಲಿ ಇದು ಯಾವುದೂ ಇಲ್ಲ. ಇನ್ನು ಉಳಿದಂತೆ ನೀವು ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ನಿಮ್ಮ ಜನ್ಮದಿನಕ್ಕೆ ಅನುಗುಣವಾಗಿ, ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ತಾರಾಬಲ, ಚಂದ್ರಬಲ ಇಂಥವುಗಳನ್ನು ಗಮನಿಸಿ, ವಾಸ್ತುಪುರುಷನ ಯೋಗವನ್ನು ಗಮನಿಸಿ ಒಳ್ಳೆಯ ಕಾರ್ಯಗಳನ್ನು ಈ ಜ್ಯೇಷ್ಠ ಮಾಸದಲ್ಲಿ ಮಾಡಬಹುದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.